ನಮಸ್ಕಾರ ಸ್ನೇಹಿತರೆ ಲ್ಯಾಂಡ್ ಸರ್ವೇಯರ್ ನೋಟಿಫಿಕೇಶನ್ ಆಗಿದೆ ಕೆಇಎ ಕಡೆಯಿಂದ. ಓಕೆ, ಕೆಪಿಎಸ್ಸಿ ಕಡೆಯಿಂದ ಅಲ್ಲ, ಕೆಇಎ ಕಡೆಯಿಂದ. ಅಂಡ್ ಇಲ್ಲಿ ಸಿಲೆಬಸ್ ಸ್ವಲ್ಪ ಚೇಂಜ್ ಇದೆ. ಏನ್ ಸಿಲೆಬಸ್ ಚೇಂಜು? ಪೇಪರ್ 2 ಇದೆ, ಸ್ಪೆಸಿಫಿಕ್ ಪೇಪರ್. ಓಕೆ, ನಾವು ಆಲ್ರೆಡಿ ಅದಕ್ಕೆ ವಿಡಿಯೋ ಸರಣಿಗಳು ಮಾಡಿದೀವಿ, ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. PDF ಬೇಕಂದ್ರೆ ತಗೋಬಹುದು. ನಾವು ವಿಡಿಯೋ ಎಂಡ್ ಅಲ್ಲಿ ಹೇಳ್ತೀವಿ ಅದ್ರ ಬಗ್ಗೆ. ಸ್ವಲ್ಪ ಚೇಂಜ್ ಇದೆ, ಅದ್ರ ಬಗ್ಗೆ ಏನ್ ಡಿಸ್ಕಸ್ ಮಾಡೋಣ. ಅಂಡ್ ಎಜುಕೇಶನ್ ಕ್ವಾಲಿಫಿಕೇಶನ್ ಇದ್ರ ಬಗ್ಗೆ ನಾವು ಒಂದು ವಿಡಿಯೋನ ಕೂಡ ಮಾಡಿದ್ದೆ. ಈಗ ಒಂದು 15 ಡೇಸ್, ಒನ್ ವೀಕ್ 10 ಡೇಸ್ ಬ್ಯಾಕ್. ನಿಮಗೆ ಗೊತ್ತೇ ಇದೆ. PUC ಇಲ್ಲ, BSc, BE, BTech, ಡಿಪ್ಲೊಮೊ ಇಂಥವ್ರು ಅಪ್ಲೈ ಮಾಡ್ಬೋದು. ಸೊ ಡೀಟೇಲ್ ಆಗಿ ನಾವು ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಎಕ್ಸಾಮ್ ಡೇಟು ಕೂಡ ಇದೆ, ನಿಮಗೆ 2 ಮಂತ್ಸ್ ಮಾತ್ರ ಇದೆ. ನೋಡಿ, ನೋಟಿಫಿಕೇಶನ್ಗಳ ಸುರಿಮಳೆ ಸುರಿಸ್ತಾ ಇದ್ದಾರೆ ಕೆಎ ಕಡೆಯಿಂದ ಸರ್ಕಾರ. ಈಗ ವಿಲೇಜ್ ಅಕೌಂಟೆಂಟ್, VAO, ಅಡ್ಮಿನಿಸ್ಟ್ರೇಟರ್ ಕೂಡ ನೋಟಿಫಿಕೇಶನ್ ಆಗಿದೆ. ನಾನು ಲಿಂಕ್ ಕೊಟ್ಟಿರ್ತೀನಿ, ನೋಡಿಲ್ಲ ನಾನು ನೋಡಿ ಅಪ್ಲೈ ಮಾಡೋರು ಮಾಡ್ಬೋದು ಸ್ನೇಹಿತರೆ. ಓಕೆ, ನೋಡೋದಾದ್ರೆ RPC, ನಾನ್ ಹೈದರಾಬಾದ್ ಕರ್ನಾಟಕ, ಓಕೆ, ಅಂದ್ರೆ ಕಲ್ಯಾಣ ಕರ್ನಾಟಕ ಬಿಟ್ಟು ಒಟ್ಟು 560 ಹುದ್ದೆಗಳಿದೆ. ಓಕೆ, ಇನ್ನು ಕಲ್ಯಾಣ ಕರ್ನಾಟಕಕ್ಕೆ ಬಂದ್ರೆ ಈ 550 ಹುದ್ದೆಗಳನ್ನ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕಕ್ಕೆ ಬಂದ್ರೆ 190 ಹುದ್ದೆಗಳಿದೆ ಸ್ನೇಹಿತರೆ. ಈ 560 ಹುದ್ದೆಗಳನ್ನ ಹೆಂಗ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ, ಹುದ್ದೆಗಳ ವರ್ಗೀಕರಣ ಏನು ಅಂತ ನೋಡೋದಾದ್ರೆ ಇಲ್ಲಿ ನೋಡಿ. SC ಕ್ಯಾಟಗರಿ A, B, C, ಓಕೆ, ST ಕ್ಯಾಟಗರಿ 1, 2A, 2B ಇದೇನಿದೆ, ಇತರೆ ಎಷ್ಟು ಪೋಸ್ಟು, ಮಹಿಳೆಗೆ ಎಷ್ಟು ಪೋಸ್ಟು, ಗ್ರಾಮೀಣ ಎಷ್ಟು, ಸೊ ಈ ತರ. ಓಕೆ, ಕನ್ನಡ ಮಾಧ್ಯಮ ಆಗಿರ್ಬೋದು, ಯೋಜನಾ ನಿರಾಶ್ರಿತ ಆಗಿರ್ಬೋದು, ಅಂಗವಿಕಲ ಆಗಿರ್ಬೋದು, ತೃತೀಯ ಲಿಂಗ ಆಗಿರ್ಬೋದು. ಸೊ ಇದೆಲ್ಲ ಡೀಟೇಲ್ ಕೊಟ್ಟಿದ್ದಾನೆ. ನೀವು ಯಾವ ಪೋಸ್ಟ್ ಅಡಿಯಾಗಿ ನಿಮಗೆ ಬರುತ್ತೆ, ನಿಮ್ಮ ಕ್ಯಾಟಗರಿ ಏನು, ಓಕೆ, ನಿಮ್ಮ ಒಂದು ಜಾತಿ ಪ್ರಮಾಣ ಪತ್ರ ಏನಿದೆ, ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್, ಅದ್ರ ಪ್ರಕಾರ ನೀವು ಅಪ್ಲೈ ಮಾಡ್ಬೋದು. ಇನ್ನು 190 ಪೋಸ್ಟ್ಗಳದ್ದು ಕೂಡ ಹುದ್ದೆಗಳ ವರ್ಗೀಕರಣ ಇದೆ, ನೋಡ್ಕೋಬಹುದು. ಯಾವ ಒಂದು ಕ್ಯಾಟಗರಿಗೆ ಯಾವ ಒಂದು ಪೋಸ್ಟ್ಗಳಿದೆ ಅಂತ ಹೇಳಿ. ಓಕೆ, 190 ಪೋಸ್ಟ್ ಇದೆ. ಅಪ್ಲೈ ಮಾಡೋರು ಕೂಡ ಜನರಲ್ ಸಾಮಾನ್ಯ, ಓಕೆ, GM ಇಲ್ಲಿದೆ ನೋಡಿ, 15 ಇತರೆ, ಮಹಿಳೆಯರಿಗೆ 31, 24 ಗ್ರಾಮೀಣ ಅಭ್ಯರ್ಥಿಗಳಿಗೆ, ಮಾಜಿ ಸೈನಿಕ 10, ಕನ್ನಡ ಮಾಧ್ಯಮ 10, ಅಂಗವಿಕಲ ಇಲ್ಲಿ 4, 1 ಅಂದ್ರೆ 1 ಲೆಗ್. ಅದು ನೋಟಿಫಿಕೇಶನ್ ಇದೆ. ನೋಟಿಫಿಕೇಶನ್ ಡೀಟೇಲ್ ಆಗಿ ನೋಡಿಲ್ಲ ಅಂದ್ರೆ ನೋಡಿ, ಇದ್ರ ಲಿಂಕ್ ನಾನು ನಮ್ಮ ಟೆಲಿಗ್ರಾಮ್ ಅಲ್ಲಿ ಹಾಕಿದ್ದೀನಿ. ಟೆಲಿಗ್ರಾಮ್ ಅಲ್ಲಿ ನಿಮಗೆ ಲ್ಯಾಂಡ್ ಸರ್ವೇಯರ್ ನೋಟಿಫಿಕೇಶನ್ ಲಿಂಕ್ ಕೊಟ್ಟಿರ್ತೀನಿ, ಅಥವಾ ನೀವು KA ವೆಬ್ಸೈಟ್ ಇಂದ ಕೂಡ ತಗೋಬಹುದು. ನಮ್ಮ ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಕಾಪಿ ಫಾಲೋ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ, ಯಾಕಂದ್ರೆ ನಾವೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ. ಓಕೆ, ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋದಾದ್ರೆ ವಿದ್ಯಾರ್ಹತೆ ನೋಡಿ. ಮೊದಲು ಲಾಸ್ಟ್ KPSC ಕಾಲ್ ಮಾಡಿದಾಗ ಅದೇನೋ ಕ್ಯಾನ್ಸಲ್ ಆಯ್ತು ಎಕ್ಸಾಮ್. PUC ಅಂತ ಕೇಳಿದ್ದ, ಇವಾಗ PUC ಇಲ್ಲ. ಓಕೆ, ಏನ್ ಕೇಳಿದ್ದಾನೆ ಹಾಗಾದ್ರೆ ನೋಡಿ. ಕಾನೂನಲ್ಲಿ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಇಂಜಿನಿಯರಿಂಗ್ ನಲ್ಲಿ ಅಥವಾ ತಂತ್ರಜ್ಞಾನದಲ್ಲಿ ಯಾವುದೇ ಪದವಿ, ಓಕೆ, ಇಂಜಿನಿಯರಿಂಗ್ ಅಲ್ಲಿ BE ಅಥವಾ BTech ಅಲ್ಲಿ ಯಾವುದೇ ಒಂದು ಸ್ಟ್ರೀಮ್, ಇನ್ಕ್ಲೂಡಿಂಗ್ ಕಂಪ್ಯೂಟರ್ ಸೈನ್ಸ್, ಓಕೆ, ಇನ್ಫಾರ್ಮೇಶನ್ ಸೈನ್ಸ್ ಅಪ್ಲೈ ಮಾಡ್ಬೋದು. ಅಥವಾ ಕಾನೂನಿನ ಅಡಿ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಗಣಿತ, ಭೌತಶಾಸ್ತ್ರ, ಕಂಪ್ಯೂಟರ್ ಸೈನ್ಸ್, IT ಅಂದ್ರೆ ಮಾಹಿತಿ ತಂತ್ರಜ್ಞಾನ, ಇನ್ಸ್ಟ್ರುಮೆಂಟೇಶನ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಕೃಷಿ ಇದರಲ್ಲಿ BSc ಆಗಿದ್ರೆ ನೋಡಿ. BSc ಇಲ್ಲಿ ನೀವು ಈ ಸಬ್ಜೆಕ್ಟ್ಸ್ ಯಾವ್ದಾದ್ರು ನಿಮ್ಮ ಕಾಂಬಿನೇಷನ್ ಅಲ್ಲಿ ತಗೊಂಡಿದ್ರೆ, ನಿಮ್ಮ ಸ್ಟ್ರೀಮ್ ಕಾಂಬಿನೇಷನ್ ಅಲ್ಲಿ ತಗೊಂಡಿದ್ರೆ ಇವರು ಕೂಡ ಅಪ್ಲೈ ಮಾಡಬಹುದು. ಓಕೆ, ಆಮೇಲೆ AICTE ಇಂದ ಮಾನ್ಯತೆ ಪಡೆದಿರತಕ್ಕಂಥ ಸಂಸ್ಥೆಯಿಂದ ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮೊ ಕೂಡ ಮಾಡಿರೋರು. ಡಿಪ್ಲೊಮೊ ಹೇಗೇನು, ಇಲ್ಲಿ ಡಿಪ್ಲೊಮೊ ಯಾವುದೇ ಒಂದು ಸ್ಟ್ರೀಮ್ ಆಗಿರ್ಬೋದು, ಅಂದ್ರೆ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಆಗಲಿ, ಕಂಪ್ಯೂಟರ್ ಸೈನ್ಸ್ ಆಗಲಿ, ಸಿವಿಲ್ ಇಂಜಿನಿಯರಿಂಗ್, ಎನಿ ಸ್ಟ್ರೀಮ್, ಓಕೆ, ಯಾವುದೇ ವಿಭಾಗ ಅಂತ ಕೊಟ್ಬಿಟ್ಟಿದ್ದಾನೆ. ಸೊ ಡಿಪ್ಲೊಮೊ, BSc ಇನ್ ಸೈನ್ಸ್, ಓಕೆ, ಅಥವಾ ಗಣಿತ, ಭೌತಶಾಸ್ತ್ರ, ಇನ್ಸ್ಟ್ರುಮೆಂಟೇಶನ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಕೃಷಿ, ಆರ್ ಇಂಜಿನಿಯರಿಂಗ್ ಆರ್ ಡಿಪ್ಲೊಮೊ, ಎನಿ ಸ್ಟ್ರೀಮ್, ಓಕೆ, ಅಪ್ಲೈ ಮಾಡ್ಬೋದು. ಇದಕ್ಕೆ ಅರ್ಥ ಆಗ್ತಿದೆಯಲ್ಲ, ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂತ ಸ್ನೇಹಿತರೆ? ಫೈನ್ ಸರ್. ಇನ್ನು 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಸೇರಿ ಒಟ್ಟು GM 40 ವರ್ಷದ ತನಕ ಅಪ್ಲೈ ಮಾಡ್ಬೋದು. 2A, 2B, 3A, 3B ಅವರು 43 ವರ್ಷದ ತನಕ ಅಪ್ಲೈ ಮಾಡ್ಬೋದು. SC ST ಕ್ಯಾಟಗರಿ 1 ಅವರು 45 ವರ್ಷ ತನಕ ಅಪ್ಲೈ ಮಾಡ್ಬೋದು. ಇನ್ನು ಇದರಲ್ಲೂ ಕೂಡ ನಿಮಗೆ ಇಂಟರ್ನಲ್ ರಿಸರ್ವೇಶನ್ ಅಂದ್ರೆ ಆಸ್ ಪರ್ ದ ಗೌರ್ಮೆಂಟ್ ನಾಮ್ಸ್ ಪ್ರಕಾರ ಸಿಗುತ್ತೆ. ಅಂಗವಿಕಲ ಆಗಿದ್ರೆ ಯಾವುದೇ ಒಂದು ಇದರಲ್ಲಿ ಇನ್ನೂ 10 ವರ್ಷ ಎಕ್ಸ್ಟ್ರಾ ಕೊಡ್ತಾರೆ ನಿಮಗೆ. ಓಕೆ, ಅಥವಾ ವಿಧವೆ ಆಗಿದ್ರೆ ಇನ್ನೂ 10 ವರ್ಷ ಎಕ್ಸ್ಟ್ರಾ ಕೊಡ್ತಾರೆ. ಮಾಜಿ ಸೈನಿಕರಾಗಿದ್ರೆ ನೀವು ಎಷ್ಟು ವರ್ಷ ಅದರಲ್ಲಿ ಸೇವೆ ಸಲ್ಲಿಸಿ ರಿಟೈರ್ ಆಗಿ ಬಂದಿರ್ತೀರ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. 3 ವರ್ಷ ರಿಯಾಯಿತಿ ಕೊಡ್ತಾರೆ. ಓಕೆ, ಸೊ ಈ ತರ ಎಲ್ಲ ಆಸ್ ಪರ್ ದ ಗೌರ್ಮೆಂಟ್ ನಾಮ್ಸ್ ಪ್ರಕಾರ ಇದೆ. ಇದು ನೋಡಿಕೊಂಡು ನೀವು ಯಾವ್ದ್ರಲ್ಲಿ ಬರ್ತೀರಾ, ನಿಮ್ಮ ಕ್ಯಾಟಗರಿ ಏನು, ನಿಮಗೆ ಸೀಟ್ ಇದೆ, ಎಲ್ಲಿ ಬರುತ್ತೆ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಆನ್ಲೈನ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಯಾಕಂದ್ರೆ
11/7 ನೀವು ಅರ್ಜಿ ಸಲ್ಲಿಸಲು ಪ್ರಾರಂಭ. ಹಾಗಾಗಿ ಲಿಂಕ್ ಆಕ್ಟಿವ್ ಇರುತ್ತೆ. ಆನ್ಲೈನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಡೈರೆಕ್ಟ್ ಲಿಂಕ್ ಅಪ್ಲೈ ಮಾಡೋಕ್ಕೆ ಎಕ್ಸಾಮ್ಗೆ ನಾನು ಲಿಂಕ್ ಕೊಟ್ಟಿರ್ತೀನಿ. ಅಂಡ್ ಲಾಸ್ಟ್ ಡೇಟು 7/8 ನೋಡ್ಕೊಬಿಡಿ. 7/8 ಅಂತಂದ್ರೆ ಏನು, ಆಗಸ್ಟ್ 7 ಲಾಸ್ಟ್ ಡೇಟ್ ಇದೆ. ಆಗಸ್ಟ್ 10 ತಾರೀಕು ಒಳಗೆ ನೀವು ಪೇಮೆಂಟ್ ಆನ್ಲೈನ್ ಮುಖಾಂತರ ಪೇಮೆಂಟ್ ಏನು ಮಾಡಬೇಕು ಈ ಎಕ್ಸಾಮ್ಗೆ ಅದನ್ನು ಮಾಡೋದು ಲಾಸ್ಟ್ ಡೇಟ್ ಇದೆ. ಅಂದ್ರೆ ನೀವು 10 ನೋಡಕ್ಕೆ ಹೋಗ್ಬಾರ್ದು, 7/8 ಒಳಗೆ ಮುಗಿಸ್ಕೋಬೇಕು. ಅಂಡ್ ಇಲ್ಲಿ ವೆರಿ ಇಂಪಾರ್ಟೆಂಟ್, ನಾನು ನಿಮಗೆ ಪ್ರೀವಿಯಸ್ ವಿಡಿಯೋ ಮಾಡಿದಾಗ 1 ವೀಕ್ ಇಂದ ಹೇಳಿದೆ ನಾನು ನಿಮಗೆ, ಈ ಸಲ ರಿಕ್ರೂಟ್ಮೆಂಟ್ ಚೇಂಜ್ ಇದೆ, ಸ್ವಲ್ಪ ಏನೇನಿದೆ ಅಂತೆಲ್ಲ ಎಜುಕೇಶನ್ ಕ್ವಾಲಿಫಿಕೇಶನ್ ಅದರಲ್ಲೂ ಹೇಳಿದ್ದೆ. ನಿಮಗೆ 2 ವರ್ಷಗಳ ಕಾಲ ಒಂದು ಪ್ರೊಬೇಷನರಿ ಪೀರಿಯಡ್ ಇರುತ್ತೆ, ಕಡ್ಡಾಯ. ಅಲ್ಲಿ ನಿಮಗೆ ತರಬೇತಿ ಕೊಡ್ತಾರೆ 2 ಇಯರ್ಸ್. ಅದಕ್ಕೆ ಎಲ್ಲ ನಾವು ಡಿಪ್ಲೊಮಾ ಯಾವುದೇ ಸ್ಟ್ರೀಮ್ ತಗೊಂಡಿರೋ, ಕಂಪ್ಯೂಟರ್ ಸೈನ್ಸ್ ಅವರು ತಗೊಂಡಿದ್ದಾರೆ, BSc. ಯಾಕೆ ಅಂತಂದ್ರೆ ಅಲ್ಲಿ ನಿಮಗೆ ಒಂದು 2 ವರ್ಷಗಳ ಕಾಲ ಪ್ರೊಬೇಷನರಿ ಪೀರಿಯಡ್ ಇರುತ್ತೆ. ಈ ಅವಧಿಯಲ್ಲಿ 6 ತಿಂಗಳ ಅವಧಿಗೆ ವೃತ್ತಿ ಬುನಾದಿ ಭೂಮಾನ ತರಬೇತಿ ಯಶಸ್ವಿಯಾಗಿ ಪೂರೈಸಬೇಕು ಮತ್ತು ಸಂಸ್ಥೆ ನಡೆಸುವ ಸೈದ್ಧಾಂತಿಕ ಪರೀಕ್ಷೆಯಲ್ಲಿ 35%, ಪ್ರಾಯೋಗಿಕ ಪರೀಕ್ಷೆ 40% ಅಂಕದೊಂದಿಗೆ ಅಂತಿಮ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು. ನಿಮ್ಗೆ ಒಂದು ಭೂಮಾಪನ ತರಬೇತಿ ಇದೆ, ಹೆಂಗ್ ಮಾಡೋದು, ಲ್ಯಾಂಡ್ ಸರ್ವೇಯಿಂಗ್ ಅದನ್ನ ಹೇಳ್ಕೊಡ್ತಾರೆ. ಆಮೇಲೆ ಪರೀಕ್ಷೆಗಳನ್ನ ಇಟ್ಟಿರ್ತಾರೆ, ಪ್ರಾಕ್ಟಿಕಲ್, ಥಿಯರಿ 35%, 40% ತೆಗಿಬೇಕು. ಇದನ್ನ ಮಾಡಿರೋರಿಗೆ ನಿಮ್ಗೆ ಏನಾಗುತ್ತೆ ಸರ್, ಯು ಆರ್ ಸಕ್ಸಸ್ಫುಲಿ selected as permanent employee of the land surveyor of government of ಕರ್ನಾಟಕ ಆಗ್ತೀರಾ. ಅಂದ್ರೆ 2 ಇಯರ್ಸ್ ತನಕ ಸ್ಯಾಲರಿ ಬರ್ತಾ ಇರುತ್ತೆ, ಟ್ರೈನಿಂಗ್ ಕೊಡ್ತಾರೆ, ಇದನ್ನೆಲ್ಲ ಓದಿ ನಿಮ್ಗೆ ಎಕ್ಸಾಮ್ ಕೊಡ್ತಾರೆ. ಎಕ್ಸಾಮ್ ಪಾಸ್ ಆಗ್ಲಿಲ್ಲ ಅಂದ್ರೆ ನೀವು ಅವಾಗ ಪರ್ಮನೆಂಟ್ ಆಗಕ್ಕಾಗಲ್ಲ ಪ್ರೊಬೇಷನರಿಯಿಂದ. ಅದು ನಿಮ್ಗೆ ತಿಳ್ಕೊಂಡಿರಿ. ಇದ್ರಲ್ಲಿ ನಿಮ್ಗೆ ಪಿಂಚಣಿ ಇದೆ, ಒಳ್ಳೆ ಸ್ಯಾಲರಿ ಇದೆ, ಎಲ್ಲ ಕೂಡ ಇದೆ. ಇನ್ನು ಆನ್ಲೈನ್ ಅಪ್ಲಿಕೇಶನ್ ನೀವು ಈ ಎಕ್ಸಾಮ್ಗೆ ಕಟ್ಟೋದು 750 ರೂಪಾಯಿ ಇರುತ್ತೆ. GM 2A 2B 3A 3Bಗೆ, SC ST ಕ್ಯಾಟಗರಿಗೆ ಒಂದು 500 ರೂಪಾಯಿ ಇರುತ್ತೆ ಸ್ನೇಹಿತರೆ. ಅಂಗವಿಕಲಾಭಿವೃದ್ಧಿಗೆ 250 ರೂಪಾಯಿ ಇರುತ್ತೆ. ಇನ್ನು ಇಲ್ಲಿ ಕನ್ನಡ ಭಾಷಾ ಪರೀಕ್ಷೆ ಅಂತ ಇದೆ. ಯಾಕಂದ್ರೆ BE ಟೆಕ್ನಾಲಜಿ ಅಪ್ಲೈ ಮಾಡ್ತೀರಾ ಅಂದಾಗ ಇದು ತಿಳ್ಕೊಬೇಕು ನೀವು. ಹೊಸದಾಗ ಅಪ್ಲೈ ಮಾಡೋರು, ಗೊತ್ತಿರೋರು ಗೊತ್ತಿರುತ್ತೆ. ಇದು ಒಂದು ಜಸ್ಟ್ ಫಾರ್ ಕ್ವಾಲಿಫಿಕೇಶನ್ ಅಷ್ಟೇ. ಒಂದು 150 ಮಾರ್ಕ್ಸ್ಗೆ ನಿಮಗೆ ಕನ್ನಡದ SSLC ಲೆವೆಲ್ ಒಂದಷ್ಟು ಪ್ರಶ್ನೆಗಳು ಕೇಳಿರ್ತಾನೆ. ಇದ್ರ ಮುಂದೆ ನಾನು ತೋರಿಸ್ತೇನೆ ಹೆಂಗಿರುತ್ತೆ ಕ್ವಶನ್ ಪೇಪರ್ ಅಂತ. ಮುಂದೆ ಅಪ್ಕಮಿಂಗ್ ವಿಡಿಯೋ ಸರಣಿಗಳೇನು ಮಾಡ್ತಾ ಇರ್ತೀವೋ ಅದು ತೋರಿಸ್ತೇನೆ. 150ಕ್ಕೆ 50 ಅಂಕ ತೆಗೆದ್ರೆ ಸಾಕು ಮಿನಿಮಮ್. ಇದು ಅಕಸ್ಮಾತ್ ನೀವು SSLC ತನಕ ಕನ್ನಡ ಅಥವಾ ಫಸ್ಟ್ ಲ್ಯಾಂಗ್ವೇಜು ಈ ತರ ತಗೊಂಡು ಕನ್ನಡ ಯಾವ್ದಾದ್ರು ಓದಿದ್ರೆ, ಕನ್ನಡ ಅಥವಾ ಕನ್ನಡ ಮಾಧ್ಯಮದಲ್ಲಿ ಓದಿದ್ರೆ ಅಂಥವ್ರು ಈ ಪರೀಕ್ಷೆ ಬರೆಯೋದಿಲ್ಲ, ವಿನಾಯಿತಿ ಇರುತ್ತೆ. ಅಥವಾ ನೀವು ಲಾಸ್ಟ್ 2-3 ಇಯರ್ಸ್ ಇಲ್ಲಿ KEA ಇಂದ KPSC ಇಂದ ಯಾವ್ದಾದ್ರು ಕನ್ನಡ ಕಡ್ಡಾಯ ಬರೆದು ಅಲ್ಲಿ ಪಾಸ್ ಆಗಿದ್ರೆ ಈ ತರದ್ದು 150ಕ್ಕೆ 50 ಮಾರ್ಕ್ಸ್ಗಿಂತ ಜಾಸ್ತಿ ತೆಗೆದು ಅಂಥವ್ರು ಬರೆಯೋ ನೆಸಿಟಿ ಇಲ್ಲ. ಈಗ ಹೊಸದಾಗ ಅಪ್ಲೈ ಮಾಡೋರು ಏನ್ ಮಾಡಬೇಕು, ನೀವು ಕನ್ನಡ ಮಾಧ್ಯಮದಲ್ಲಿ ಓದಿದ್ದೀರಾ ಅಥವಾ ಯಾವುದೇ SSLC ಪರೀಕ್ಷೆ ತನಕ ಕನ್ನಡದ ಒಂದು ಸಬ್ಜೆಕ್ಟ್ಸ್ ಅಲ್ಲಿ ಪಾಸ್ ಹಾಕೊಂಡು ಹೋಗಿದ್ದೀರಾ, ಪ್ರಥಮ ಅಥವಾ ದ್ವಿತೀಯ ಭಾಷೆ ಅಂದ್ರೆ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಎರಡರಲ್ಲಿ ಒಂದು ನೀವು ತಗೊಂಡಿದ್ರೆ ಕನ್ನಡನ SSLC ತನಕ, ಅವಾಗ ನೀವು ಇದರಿಂದ ಬರೆಯೋ ನೆಸಿಟಿ ಇಲ್ಲ. ಸೊ ಇದು ಫರ್ಗೆಟ್ ಅಬೌಟ್ ಇಟ್. ಮೇನ್ ಇಂಪಾರ್ಟೆಂಟ್ ಇದು ನಿಮಗೆ. ಸೊ ಸಿಲೆಬಸ್ ಏನು ಎಕ್ಸಾಮ್ದು, GK ಅಂಡ್ ಪೇಪರ್, ಸ್ಪೆಸಿಫಿಕ್ ಪೇಪರ್, ನಿರ್ದಿಷ್ಟ ಪತ್ರಿಕೆ. GK ಆಸ್ ಯೂಶುವಲ್ ಸರ್, ನಮ್ಮ ಗ್ರೂಪ್ C ಲೆವೆಲ್ ಏನು ಕ್ವಶನ್ ಪೇಪರ್ ಇದೆ ಆ ಕ್ವಶನ್ ಪೇಪರೇ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇಲ್ಲೇನಿದೆ, ಸಾಮಾನ್ಯ ಜ್ಞಾನದ ವಿಷಯ, ದೈನಂದಿನ ಚಟುವಟಿಕೆಗಳಾಗಿರ್ಬೋದು, ಕರ್ನಾಟಕ ಸಂಬಂಧಿಸಿದ ಇತಿಹಾಸ, ಭಾರತಕ್ಕೆ ಸಂಬಂಧಿಸಿದ ಇತಿಹಾಸ, ಪಂಚಾಯತ್ ಇದು ವೆರಿ ಇಂಪಾರ್ಟೆಂಟ್, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು, ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಆರ್ಥಿಕ ಪರಿಸರ ಸಂಬಂಧ. ಯಾಕಂದ್ರೆ ನೀವು ಲ್ಯಾಂಡ್ ಸರ್ವೇರ್ ಆಗಿರೋದ್ರಿಂದ ಇದ್ರ ಬಗ್ಗೆ ಹೆಚ್ಚು ನಿಮಗೆ ಕ್ವಶನ್ಸ್ ಬರುತ್ತೆ. 2 ಗಂಟೆ ಟೈಮ್ ಇರುತ್ತೆ. ಇನ್ ಪೇಪರ್ 2 ಸ್ಪೆಸಿಫಿಕ್ ಪೇಪರ್ಗೆ 2 ಗಂಟೆ ಟೈಮ್ ಇರುತ್ತೆ. 100 ಮಾರ್ಕ್ಸ್ 100 ಕ್ವಶನ್ಸ್. ಸೊ ಇದು ಗ್ರೂಪ್ C ಲೆವೆಲ್ ಎಕ್ಸಾಮ್. ಇನ್ನು ಸಿಲೆಬಸ್ ಬಗ್ಗೆ ಇದ್ರ ಬಗ್ಗೆ ಮಾತಾಡೋಕ್ಕಿಂತ ಫಸ್ಟ್ ಎಕ್ಸಾಮ್ ಡೇಟ್ ಯಾವಾಗ ನೋಡ್ಕೊಬಿಡಿ. ನಾನ್ ಹೈದರಾಬಾದ್ ಕರ್ನಾಟಕ ಅಥವಾ RPC ಅಂತ ಏನ್ ಕರುತ್ತೆ ಅವ್ರಿಗೆ 3/10/4/10 ಇದೆ. ಶನಿವಾರ ನಿಮ್ಗೆ ಪೇಪರ್ 2 ಇರುತ್ತೆ, ಪೇಪರ್ 1 ಭಾನುವಾರ ಇರುತ್ತೆ. ಹಂಗೆ HK ಅಥವಾ ಕಲ್ಯಾಣ ಕರ್ನಾಟಕ ಅವ್ರು ಬಂದ್ರೆ 24/10 ಅಕ್ಟೋಬರ್ ಪೇಪರ್ 2 ಇರುತ್ತೆ ಶನಿವಾರ, ಭಾನುವಾರ 25 ಪೇಪರ್ 1 ಇರುತ್ತೆ ಸ್ನೇಹಿತರೆ. ಸೊ ಇದು ಮೇನ್ ಇಂಪಾರ್ಟೆಂಟ್. ಇನ್ನು ಸಿಲೆಬಸ್ ನೋಡಿ ಕ್ಕಿಂತ ಮುಂಚೆ ನೆಗೆಟಿವ್ ಮಾರ್ಕ್ಸ್ ಇದೆಯಾ? ಇದೆ ಸರ್. ಮತ್ತೆ ಇಲ್ಲಿ ನಿಮಗೆ ಒಟ್ಟು ಒಂದು ಪ್ರಶ್ನೆ ಇದೆ ಅಂತಂದ್ರೆ 4 ನಿಮಗೆ ಆಪ್ಷನ್ಸ್ ಇರುತ್ತೆ. ನೀವು ಅದನ್ನು OMR ಶೀಟ್ ಅಲ್ಲಿ ಹಾಕ್ಬೇಕು. ಅಥವಾ ನೀವು ಯಾವುದೇ ಒಂದು ಕ್ವಶನ್ ನೆಗೆಟಿವ್ ಮಾರ್ಕ್ಸ್ ಇರೋದ್ರಿಂದ 0.25 ಕಾಲ್ ಮಾರ್ಕ್ಸು ನಿಮಗೆ ಗೊತ್ತಿಲ್ಲ ಅಂದ್ರೆ ಇಲ್ಲಿ 5ನೇ ಆಪ್ಷನ್ಸ್ ಕೂಡ ಇರುತ್ತೆ, 5th one ಆಪ್ಷನ್ಸ್ ಇರುತ್ತೆ. ಈ 5th one ನೀವು ಲಾಸ್ಟ್ ಬೆಲ್ ಹೊಡೆದಾಗ ಟಿಕ್ ಮಾಡ್ಬೇಕು. ಇದೇ ಅದನ್ನೇ ಕೊಟ್ಟಿರ್ತಾನೆ. 5ನೇ
ವೃತ್ತದಲ್ಲಿ ನೀಡಿದ್ದು ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ 5ನೇ ಆಯ್ಕೆ ವೃತ್ತವನ್ನು ಶೇಡ್ ಮಾಡಲು ಕೊನೆಯ ಬೆಲ್ ಆದ ನಂತರ ಹೆಚ್ಚುವರೆಗೆ 5 ನಿಮಿಷವನ್ನು ನೀಡಲಾಗುತ್ತದೆ. ಎಕ್ಸ್ಟ್ರಾ 5 ಮಿನಿಟ್ಸ್. ಓಕೆ, 2 hours ಆದ್ಮೇಲೆ ಎಕ್ಸ್ಟ್ರಾ 5 ಮಿನಿಟ್ಸ್ ಕೊಡ್ತಾರೆ. ನೀವು ಯಾವ್ದು ಹಂಗೆ ಗೊತ್ತಿಲ್ಲದೆ ಬಿಟ್ಟಿರ್ತೀರ, ಯಾಕಂದ್ರೆ ನೆಗೆಟಿವ್ ಮಾರ್ಕ್ಸ್ ತಪ್ಪಾಗ್ಬಿಡುತ್ತದೆ ಬಿಟ್ಟಿರ್ತೀರ. ಅದನ್ನು ಕೂಡ ನೀವು 5ನೇ ಒಂದು ಏನಿರುತ್ತೆ ಆಪ್ಷನ್ ಟಿಕ್ ಮಾಡ್ಬೇಕಂದ್ರೆ ನಮ್ಗೆ ಗೊತ್ತಿಲ್ಲ ಅಂತ ಅರ್ಥ. ಇಲ್ಲಾಂದ್ರೆ ಇನ್ನೂ 0.2 ಮಾಡ್ಲಿಲ್ಲ ಅಂದ್ರೆ ಇನ್ನೂ 0.25 ಅಂದ್ರೆ ಒಂದು ಬಿಟ್ಟಿರೋದು ಇದು ಮಾಡ್ಲಿಲ್ಲ ಅಂದ್ರೆ 0.25 ನಿಮ್ಗೆ ಇನ್ನೂ ಪುನಃ ನೆಗೆಟಿವ್ ಮಾರ್ಕ್ಸ್ ಆಗ್ಬಿಡುತ್ತೆ. ಹಾಗಾಗಿ ಇದನ್ನ ನೋಡ್ಕೊಳ್ಳಿ. ಇನ್ನು ಸಿಲೆಬಸ್ ಬಂದ್ರೆ ನೋಡಿ, KPSC ಯಿಂದ ಮಾಡಿದಾಗ ಏನ್ ಸಿಲೆಬಸ್ ಅದೇ ಸಿಲೆಬಸ್ ಸ್ವಲ್ಪ, ಆದ್ರೆ ಇಲ್ಲಿ ವೇಟೇಜ್ ಕಮ್ಮಿ ಮಾಡಿ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಅಂದ್ರೆ ಏನು ಸರ್, ಮ್ಯಾಥಮೆಟಿಕ್ಸ್ ಇತ್ತು ಮೊದಲು, ಇದು 60% ಇತ್ತು, ಈಗ 40% ಕೇಳಿಸಿದ್ದಾನೆ. ಪೇಪರ್ 2 ಮ್ಯಾಥಮೆಟಿಕ್ಸ್, ಅಲ್ಲಿ ಅರ್ಥಮೆಟಿಕ್ ಇರುತ್ತೆ. ಓಕೆ, ಬೇರೆ ಬೇರೆ ಮತ್ತೆ ಜಾಲ್ಜಿಬ್ರಾ ಇರುತ್ತೆ, ಜಾಮೆಟ್ರಿ ಇರುತ್ತೆ, ಟ್ರಿಗ್ನೋಮೆಟ್ರಿ, ಈ ತರ ತುಂಬಾ ಇದೆ. ಓಕೆ, ಸೊ ಇದ್ರ ಬಗ್ಗೆ ಹೆಚ್ಚು ಮಾತಾಡಕ್ ಹೋಗಲ್ಲ, ಇದನ್ನ ನೀವು ಓದ್ಕೋಬೇಕಾಗತ್ತೆ. ನಾನ್ ಮಾತಾಡ್ತಕ್ಕಂಥದ್ದು ಯಾಕಂದ್ರೆ ನಮ್ಮಲ್ಲಿ ಆಲ್ರೆಡಿ ಅವೈಲೇಬಲ್ ಇರೋದು, ನಾವು ಎಕ್ಸಾಮ್ ಕಂಡಕ್ಟ್ ಮಾಡ್ಬೇಕು ಅಂತೇಳಿ ವಿಡಿಯೋ ಸರಣಿಗಳು ಮಾಡಿರ್ತಕ್ಕಂಥದ್ದು. ಫಿಸಿಕ್ಸ್ ಅಂಡ್ ಇದು ಫಿಸಿಕ್ಸ್ 10% ಆಸ್ ಯೂಶುವಲ್ ಸೇಮ್ ಇಟ್ಟಿದ್ದಾನೆ, ಸೇಮ್ ಸಿಲೆಬಸ್ ಇದೆ ಫಿಸಿಕ್ಸ್. ಓಕೆ, ಒಟ್ಟು ನಿಮಗೆ ಇಲ್ಲಿ 5, 6, 7 ಚಾಪ್ಟರ್, 8 ಚಾಪ್ಟರ್, 9 ಚಾಪ್ಟರ್ ಇದೆ. ಸಿಲೆಬಸ್ ಸೇಮ್ ಸಿಲೆಬಸ್ ಮೇಂಟೈನ್ ಮಾಡಿದ್ದಾನೆ. ಓಕೆ, ಫಿಸಿಕ್ಸ್. ಇನ್ ಜಿಯೋಗ್ರಫಿ 4 ಚಾಪ್ಟರ್ಗಳಿದೆ. ಓಕೆ, ಅರ್ಥ, ಲಿಥೋಸ್ಪಿಯರ್, ಮ್ಯಾಪ್ಸ್, ಫಿಸಿಕ್ಸ್, ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಆಲ್ರೆಡಿ ವಿಡಿಯೋಸ್ ರೆಡಿ ಮಾಡಿದ್ವಿ. ಆಸ್ ಪರ್ ದ ಸಿಲೆಬಸ್ ಇಲ್ಲಿ ಏನೇನು ಟಾಪಿಕ್ ಇದೆ ಇವೆಲ್ಲ ಕೂಡ ನಾವು ಕವರ್ ಮಾಡಿದೀವಿ. ಓಕೆ, ಸೊ ಇನ್ನು ಎಕ್ಸ್ಟ್ರಾ ಏನ್ ಸಿಲೆಬಸ್ ಮಾಡಿದ್ದಾನೆ ಅವನು ಅಂದ್ರೆ, ಈಗ ಆಡ್ ಮಾಡಿರೋದು ಯಾವುದು ಅಂದ್ರೆ ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್ ಅಂತ. ಇದಕ್ಕೆ 20% ವೇಟೇಜ್ ಕೊಟ್ಟಿದ್ದಾನೆ. ಅಂದ್ರೆ ಅಲ್ಲಿಂದ ತೆಗೆದುಬಿಟ್ಟ. ಇಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ಎಷ್ಟಿತ್ತು, 70% ಇತ್ತಲ್ಲ, ಅದರಲ್ಲಿ 30% ತೆಗೆದು ಅದಕ್ಕೆ 60 ಕಮ್ಮಿ ಮಾಡಿ ಆ 30% ಇಲ್ಲಿ ಮಾಡರ್ನ್ ಮೆಥಡ್ ಆಫ್ ಸರ್ವೇಯಿಂಗ್ ಅಂತ ಹೊಸ ಸಿಲೆಬಸ್ ಇಟ್ಟ. ಈಗ ಏನಿದೆ, ಫೋಟೋಗ್ರಾಮೆಟ್ರಿ ಅಂಡ್ ಏರಿಯಲ್ ಸರ್ವೆ ಅಂತ, ರಿಮೋಟ್ ಸೆನ್ಸಿಂಗ್, ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ GPS ಬಗ್ಗೆ, ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ಸಿಸ್ಟಮ್, ಅಡ್ವಾನ್ಸ್ ಪೊಸಿಷನಿಂಗ್ ಸ್ಯಾಟಲೈಟ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಇನ್ ಸರ್ವೇಯಿಂಗ್. ಓಕೆ, ಆಮೇಲೆ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ಇದಕ್ಕೆ 20% ಕೊಟ್ಟ. ಇಲ್ಲಿ ನೋಡಿ, ಇಲ್ಲಿ ಇದಕ್ಕೆ 20%, ಇದಕ್ಕೆ 20%, ಹೊಸದಾ ಸಿಲೆಬಸ್ ಇದು. ಏನಿದೆ ಕಂಪ್ಯೂಟರ್ ಅಪ್ಲಿಕೇಶನ್ ಅಲ್ಲಿ, MS ಆಫೀಸ್, MS ವರ್ಡ್, MS ಎಕ್ಸೆಲ್, MS ಪವರ್ ಪಾಯಿಂಟ್, ಆಮೇಲೆ GIS ಸಾಫ್ಟ್ವೇರ್ ಅಂಡ್ ದೇರ್ ಅಪ್ಲಿಕೇಶನ್ಸ್ ಅಂತ. ಓಕೆ, GIS ಸಾಫ್ಟ್ವೇರ್ ಅಂಡ್ ಅಪ್ಲಿಕೇಶನ್ಸ್, ಬೇಸಿಕ್ ಸಾಫ್ಟ್ವೇರ್ ಸೊಲ್ಯೂಷನ್ಸ್ ಅಂಡ್ ಲ್ಯಾಂಡ್ ರೆಕಾರ್ಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ. ಈ 3 ಎಕ್ಸ್ಟ್ರಾ ಚಾಪ್ಟರ್ಸ್ ಇಟ್ಟಿದ್ದಾನೆ. ನೋಡೋಣ ಇದಕ್ಕೆ ಏನ್ ಸಿಲೆಬಸ್ ಇದೆ, ಇದೆರಡಕ್ಕೆ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಇಫ್ ಪಾಸಿಬಲ್ ಇದನ್ನು ಕೂಡ ವಿಡಿಯೋಸ್ ರೆಡಿ ಮಾಡೋಣ ಈ 2 ಹೊಸ ಸಿಲೆಬಸ್ಗೆ. ಓಕೆ, ಈಗ ನಾವು ಮಾಡಿರ್ತಕ್ಕಂಥದ್ದೇನು, ಫಿಸಿಕ್ಸ್ ಎಲ್ಲ ಚಾಪ್ಟರ್, ಜಿಯೋಗ್ರಫಿ ಇದೆಲ್ಲ ಚಾಪ್ಟರ್ ಇದು ಆಲ್ರೆಡಿ ಲಭ್ಯ ಇದೆ. ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ, ಕನ್ನಡದಲ್ಲಿ ಇದೆ, ಎಲ್ಲೆಲ್ಲಿ ಬೇಕು ಟೆಕ್ನಿಕಲ್ ವರ್ಡ್ ಅಲ್ಲಿ ಇಂಗ್ಲಿಷಲ್ಲೂ ಇದೆ. ಓಕೆ, ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ವಿಡಿಯೋದಲ್ಲಿ ಇಂಗ್ಲಿಷಲ್ಲೂ ಸ್ವಲ್ಪ ಎಲ್ಲೆಲ್ಲಿ ಬೇಕು ಅಲ್ಲ ಇಂಗ್ಲಿಷಲ್ಲೂ ಮಾಡಿದ್ವಿ, ಕನ್ನಡದಲ್ಲೂ ಮಾಡಿದ್ವಿ. ಬಟ್ ಮ್ಯಾಕ್ಸಿಮಮ್ ಕನ್ನಡದಲ್ಲಿ ನಿಮಗೆ ಸಿಗುತ್ತೆ. ಇಲ್ಲಿ ಚಾಪ್ಟರ್ ವೈಸ್ MCQ ಇರುತ್ತೆ. ಥಿಯರಿ ಕ್ಲಾಸ್ ಆದ್ಮೇಲೆ ಅದರಲ್ಲಿ ಆ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಏನೇನು ಕ್ವಶನ್ಸ್ ಬರ್ಬೋದು, ಏನೇನು ಅಂತ MCQಗಳು, ನಿಮ್ಗೆ ಪ್ರಶ್ನೋತ್ತರಗಳು ಕೂಡ ಇದೆ. ಓಕೆ, ಇದನ್ನ ಬೇಕು ಅಂತ ತಗೋಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ನಮ್ಮ ಲ್ಯಾಂಡ್ ಸರ್ವೇಯರ್ ಪೇಪರ್ 2 ಅಂತ ಸಪರೇಟ್ ಪ್ಲೇ ಲಿಸ್ಟೇ ಮಾಡಿದ್ದೀವಿ. ಆಲ್ಮೋಸ್ಟ್ ಎಲ್ಲ ವಿಡಿಯೋಸ್ಗಳು ಸಿಲೆಬಸ್ ಮುಗಿಸಿ, 1 or 2 ಚಾಪ್ಟರ್ ಏನೋ ಬ್ಯಾಲೆನ್ಸ್ ಇದೆ, ಅದು ಕೂಡ ಮುಗಿಸ್ಕೊಡ್ತೇನೆ. ಓಕೆ, ಫ್ರೀ ವಿಡಿಯೋ ನೋಡ್ತೀನಿ ಅಂದ್ರೆ ವಿಡಿಯೋ ನೋಡಿ, PDF ಬೇಕನ್ನೋ ತಗೊಳ್ಳಿ. PDF ಎಷ್ಟಾಗುತ್ತೆ, 200 rupees ಆಗುತ್ತೆ. ಆ ಲಿಂಕು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ಪೇಮೆಂಟ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು. ನಿಮ್ಮ ಇಮೇಲ್ ID ಬರುತ್ತೆ. ಇಲ್ಲಿ ಪೇಮೆಂಟ್ ಮಾಡ್ಬೇಕಾದ್ರೆ ನಿಮಗೆ UPI ಏನಾದ್ರು ಪ್ರಾಬ್ಲಮ್ ಆಯಿತು ಅಂದ್ರೆ ನಮ್ಮ ಮೊಬೈಲ್ ನಂಬರ್ಗೆ ನೀವು ಮಾಡಿದ್ರೆ ನಾವು ಬೇರೆ ಲಿಂಕ್ ಕೊಡ್ತೀವಿ, ಅಥವಾ ಇಮೇಲ್ ID ಮಾಡಿದ್ರೆ ಬೇರೆ ಲಿಂಕ್ ಕೊಡ್ತೀವಿ. ಪೇಮೆಂಟ್ ಲಿಂಕ್ ಅಲ್ಲಿ ಪೇಮೆಂಟ್ ಮಾಡಿ ನಾವೇ ನಿಮಗೆ PDF ಕಳಿಸ್ಕೊಡ್ತೀವಿ. ಇದು ಪೇಪರ್ 2. ಪೇಪರ್ 1 ಬರೋದಾದ್ರೆ, ಓಕೆ ಸರ್ ಮೊಬೈಲ್ ನಂಬರ್ ಏನು ಸರ್, ಮೊಬೈಲ್ ನಂಬರು 6360011755. ಓಕೆ, ಓನ್ಲಿ ವಾಟ್ಸಪ್ ಮಾಡಬೇಕು. ಇಮೇಲ್ ID ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, banking forum1@gmail.com ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ನೋಡ್ಕೋಬಹುದು. ಇನ್ನು ಪೇಪರ್ 1 GK ಸರ್, ಪೇಪರ್ 1ಗೆ ಇದು KA ಮಾಡ್ತಾ ಇರೋದು. ಲಾಸ್ಟ್ 1 year ಇಂದ KA ಏನ್ ಮಾಡ್ತಾ ಇದ್ದಾರೆ, ಮತ್ತೆ ಈಗಿನ ಆ ಒಂದು ಕಂಡೀಷನ್ ತಕ್ಕಂತೆ ಈಗ ಲಾಸ್ಟ್ 1 year ಏನೇನು ಕರೆಂಟ್ ಅಫೇರ್ಸ್ ಇದೆ, ಆ ಕರೆಂಟ್ ಅಫೇರ್ ಸ್ಟ್ಯಾಟಿಕ್ ಕ್ವಶನ್ ಆಗಿ ಹೆಂಗ್ ಬರುತ್ತೆ, ಸೊ ಇವೆಲ್ಲ ನಾವು ಕರೆಂಟ್ ಅಫೇರ್ ವಿತ್ GK ಪೇಪರ್ 1ಗೆ ಈ ಒಂದು ಪ್ಲೇ ಲಿಸ್ಟ್ ನಲ್ಲಿ ರೆಫರ್ ಮಾಡಿ. 500 GK ಅಂತ ನಿಮಗೆ 60+ ವಿಡಿಯೋಸ್ಗಳು ಇಲ್ಲಿ ಆಲ್ರೆಡಿ ಇದೆ. ಇದ್ರ ಮ್ಯಾರಥಾನ್ ಮಾಡ್ತಾ ಇದ್ದೀನಿ, ಅದನ್ನು ನೋಡ್ಬೇಕು ನೀವು. PC ಎಕ್ಸಾಮು, VO ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಲ್ಯಾಂಡ್ ಸರ್ವೇಯರ್, ಸೊ ಮ್ಯಾರಥಾನ್ ವಿಡಿಯೋಗಳು ಬರ್ತಾ ಇದೆ, ಆಲ್ರೆಡಿ 2 ಮಾಡಿದೀವಿ. ಇನ್ನು ಮಿಕ್ಕಿದ್ದು ಸಬ್ಜೆಕ್ಟ್ಸ್ ಬರುತ್ತೆ. ನಾ ಎಲ್ಲ ಲಿಂಕ್ಗಳನ್ನ ಕೊಡ್ತೀನಿ. ನಾವು ಟೆಲಿಗ್ರಾಮ್ ಜಾಯ್ನ್ ಆಗಿ, ಅಲ್ಲಿ ನಾವು ಆಲ್ರೆಡಿ ಶೇರ್ ಮಾಡ್ತಾ ಇರ್ತೀವಿ ಲಿಂಕ್ಸ್ಗಳನ್ನ ಸ್ನೇಹಿತರೆ.
ಇನ್ನು ಅದು ಬಿಟ್ರೆ ಪೇಪರ್ 1ಗೆ ಸಂಬಂಧಪಟ್ಟಂತೆ ಬಡ್ಜೆಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕರ್ನಾಟಕ ಬಡ್ಜೆಟ್ ಅಂಡ್ ಎಕನಾಮಿಕ್ ಸರ್ವೆ, ಹಾಗೆ ನಿಮಗೆ ಇದ್ರದ್ದು ಅದು ಭಾರತದ ಬಡ್ಜೆಟ್ ಎಕನಾಮಿಕ್ ಸರ್ವೆ ಇಸ್ ಆಲ್ಸೋ ಇಂಪಾರ್ಟೆಂಟ್. ನೋಡಿ, ಪರಿಸರ ವಿಜ್ಞಾನದ ಕೂಡ ಒಂದು ವಿಡಿಯೋದಲ್ಲಿ ಕವರ್ ಮಾಡಿದೀವಿ, ಸ್ಟ್ಯಾಟಿಕ್ ಪೋರ್ಷನ್ಸ್. ಕರೆಂಟ್ ಅಫೇರ್ ಕವರ್ ಮಾಡಿದೀವಿ. ಮತ್ತೆ ಕೇಂದ್ರ ರಾಜ್ಯ ಬಡ್ಜೆಟ್ಗೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಅಲ್ಲಿ ಹೋಗಿ ನೋಡ್ಕೋಬಹುದು. PDF ಬೇಕಂದ್ರೆ ಇದನ್ನು ತಗೋಬಹುದು, 99 rupees. ಓಕೆ, ನಮಗೆ ಮೆಸೇಜ್ ಮಾಡಿ ವಾಟ್ಸಪ್ಗೆ ಬೇಕು ಅಂತ ನಾವು ಲಿಂಕ್ ಕಳಿಸ್ತೀವಿ, ಅದರಿಂದ ನೀವು ಪೇ ಮಾಡಿ ಕಳಿಸಿದ್ರೆ ನಾವು ನಿಮ್ಮ ಇಮೇಲ್ ID ಕಳಿಸ್ಕೊಡ್ತೀವಿ. ಇನ್ನು ಸಂವಿಧಾನಕ್ಕೆ 5.5 hours ಅಲ್ಲಿ ಕವರ್ ಮಾಡಿರೋ ವಿಡಿಯೋ ಇದೆ. ಮೆಂಟಲ್ ಎಬಿಲಿಟಿ ನಿಮಗೆ ಕೊಟ್ಟಿಲ್ಲ ಆದ್ರೂ ಕೇಳ್ತಾನೆ, ಅಲ್ಲಿ ಸ್ಪೆಸಿಫೈ ಮಾಡಲ್ಲ ಅಂದ್ರೂ ಕೇಳ್ತಾನೆ ಒಂದ್ಸಲ, ಸೊ ಅದನ್ನು ನೋಡ್ಕೊಳ್ಳಿ. ಮತ್ತೆ ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್, ಕೋಆಪರೇಟಿವ್, ಇದು ವೆರಿ ವೆರಿ ನಿಮಗೆ ಮೋಸ್ಟ್ ಮ್ಯಾಕ್ಸಿಮಮ್ ಕ್ವಶನ್ GK ಮತ್ತೆ ಪೇಪರ್ 2, ಎಸ್ಪೆಷಲಿ GK ಜಾಸ್ತಿ ಕ್ವಶನ್ಸ್ ಬರುತ್ತೆ, ಪೇಪರ್ 2 ಬೇಕಾದ್ರೆ ಕೇಳ್ಬೋದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಅಂತ ಒಂದು PDF ಇದೆ, ಇದು ಕೂಡ 200 rupees ಆಗುತ್ತೆ. ನಾವು ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಮಾಡಿದ್ರೆ ನಾವು ಪೇಮೆಂಟ್ ಆಪ್ಷನ್ಸ್ ಕಳಿಸ್ಕೊಡ್ತೀವಿ, ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕಲ್ಲಿ UPI ಏನೋ ಪ್ರಾಬ್ಲಮ್ ಆಗ್ಬೋದು, ಮತ್ತು ಬೇರೆ ಪೇಮೆಂಟ್ ಮೆಥಡ್ ಇದ್ರೆ ಅದರಿಂದ ಮಾಡಿ ನೀವು ತಗೋಬಹುದು, ನಿಮ್ಮ ಇಮೇಲ್ ID ಬರುತ್ತೆ ಪೇಮೆಂಟ್ ಸ್ಲಿಪ್. ಅದು ಅದರ್ವೈಸ್ ನಮಗೆ ಇಮೇಲ್ ಮಾಡಿದ್ರೆ ಅಥವಾ ವಾಟ್ಸಪ್ ನಂಬರ್ಗೆ ನಾನು ಆಲ್ರೆಡಿ ಏನು ಕೊಟ್ಟಿದ್ದೀನಿ ಅದನ್ನು ಮಾಡಿದ್ರೆ ನಿಮಗೆ ಅಲ್ಲೂ ಕೂಡ ಕೊಡ್ತೀವಿ ಸ್ನೇಹಿತರೆ. ಆ್ಯಂಡ್ ಕರೆಂಟ್ ಅಫೇರ್ಸ್ಗಳು ನಾವು ಆಲ್ರೆಡಿ ಜನವರಿಂದ ಮೇ ತನಕ 5 ತಿಂಗಳ ಕರೆಂಟ್ ಅಫೇರ್ಸ್ ರಿವಿಷನ್ಸ್ ಮಾಡಿದ್ದೀವಿ ಮ್ಯಾರಥಾನ್ ವಿಡಿಯೋದಲ್ಲಿ. ಈ ಥರ ನಾವು ವಿಡಿಯೋ ಸರಣಿ ಮಾಡ್ತಾ ಇರ್ತೀವಿ. ಲಾಂಚ್ ಸರ್ವೇವರೆಗೂ ಕೂಡ ನಿಮಗೆ GKಗೆ ಸಂಬಂಧಪಟ್ಟಂತೆ, ಪೇಪರ್ 2ಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ತನಕ ವಿಡಿಯೋ ಸರಣಿ ಮಾಡ್ತೀವಿ. ಈಗ ಹೊಸ ಸಿಲೆಬಸ್ ಬೇರೆ ಮಾಡಿದ್ದಾನೆ, ನೋಡೋಣ ಇಫ್ ಪಾಸಿಬಲ್ ಅದನ್ನ ನಮಗೆ ಆಯಿತು ನಮ್ಮ ಕಡೆಯಿಂದ ಆಗುತ್ತೆ, ಅದು ಕೂಡ ನಿಮಗೆ ಫ್ರೀಯಾಗಿ ಸಿಲೆಬಸ್ ಮಾಡ್ಕೊಡ್ತೀನಿ. ಪೇಪರ್ 2 ಆಲ್ರೆಡಿ ನಾವು ವಿಡಿಯೋಗಳು ಜಿಯೋಗ್ರಫಿ ಮತ್ತೆ ಇದನ್ನ ವಿಡಿಯೋಗಳು ಮಾಡಿರೋದು ಇದೆ. ಫಿಸಿಕ್ಸ್ ನೋಡ್ಕೋಬಹುದು. ಆ ಪೇಪರ್ 2 ಲ್ಯಾಂಡ್ ಸರ್ವೇದು ಪ್ಲೇಲಿಸ್ಟ್ ಲಿಂಕ್ ಕೊಡ್ತೀನಿ, PDF ಬೇಕಂದ್ರೆ ತಗೋಬಹುದು ಸ್ನೇಹಿತರೆ. ಎಲ್ಲ ಲಿಂಕ್ಗಳು ನಾನು ಏನು ಹೇಳಿದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೇ ವಿಡಿಯೋದ ಕೆಳಗಡೆ ಇರುತ್ತೆ. ನಮ್ಮ ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತಾ ಇದ್ದೆ, ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಮತ್ತೆ ಈ ಒಂದು ಎಕ್ಸಾಮ್ಗೆ ಅಪ್ಲೈ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ಎನಿ ಡೌಟ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ಬೋದು ಸ್ನೇಹಿತರೆ. ಆ್ಯಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗಲಿಂದನೇ ನಾವು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು, ಇರತಕ್ಕಂಥ ಎಲ್ಲ ವಿಡಿಯೋಗಳು ಎಷ್ಟಾಗತ್ತಷ್ಟು ವಿಷನ್ ಮಾಡಿ, 3 ಸಲ 4 ಸಲ 5 ಸಲ, ದೆನ್ ಯು ವಿಲ್ ಗೆಟ್ ದ ಸಕ್ಸಸ್. ನಮಸ್ಕಾರ, ಧನ್ಯವಾದಗಳು.